ಖಂಡಿತವಾಗಿ ಗೆಲ್ತೀವಿ. ಬೈ ಎಲೆಕ್ಷನ್ 100ಕ್ಕೆ 100 ನಾವು ಗೆಲ್ತೀವಿ ಅಂತಕ್ಕಂಥ ನಂಬಿಕೆ ಇದೆ. ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಖಂಡಿತವಾಗ್ಲೂ ಜನ ನಮ್ಮನ್ನು ಕೈ ಹಿಡಿತಾರೆ ಅಂತ ನಂಬಿಕೆ ಇದೆ. ಮಾಡ್ತಾರೆ, ಹೈಕಮಾಂಡ್ ಇದ್ದಾರೆ, ಲೋಕಲ್ ಲೀಡರ್ಸ್ಗಳಿದ್ದಾರೆ, ಸಮಾಜದ ಎಲ್ಲ ಮುಖಂಡರುಗಳಿದ್ದಾರೆ. ಎಲ್ಲರೂ ಸೇರಾಗಿ ಒಟ್ಟಾರೆ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಆಬ್ವಿಯಸ್ಲಿ ಟಿಕೆಟ್ ಕೇಳ್ತಕ್ಕಂಥ ಸಂಬಂಧ ಇದೆ, ಅವರು ಕೇಳ್ತಾರೆ, ಇವರು ಕೇಳ್ತಾರೆ ಅಂತಕ್ಕಂಥದ್ದು ಇದೆ, ಅದರಾಗೇನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಈ ಥರ ಬಂದ ಸ್ಥಿತಿಯಲ್ಲಿ ಮತ್ತು ಪೊಲಿಟಿಕಲ್ ಆದಂಥ ಒಂದು ವಿಚಾರ ಇದ್ದೇ ಇರುತ್ತೆ. ಹೈಕಮಾಂಡು ಎಲ್ಲ ಸ್ಟೇಟ್ ಲೀಡರ್ಗಳ ಒಂದು ನಿರ್ಣಯ ತೊಗೊಳ್ತಾರೆ. ಅಲ್ಲ, ಈಗ ಗ್ಯಾಸಿನ ತೊಂದರೆ ಇರ್ತಕ್ಕಂಥದ್ದು ಇಡೀ ಎಲ್ಲ ದೇಶದಲ್ಲಿದೆ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ. ಬಟ್ ಅದನ್ನು ಡಿನೇ ಮಾಡ್ತಾ ಇದ್ದಾರಲ್ಲ, ಎಲ್ಲ ದೇಶದಲ್ಲಿ ಸಮಸ್ಯೆ ಇದೆ. ಆಬ್ವಿಯಸ್ಲಿ ವಿ ಆರ್ ಡಿಪೆಂಡಿಂಗ್ ಆನ್ ಅದರ್ ಕಂಟ್ರೀಸ್. ಡಿಪೆಂಡೆನ್ಸಿ ಕಮ್ಮಿ ಆಗಬೇಕಾಗಿತ್ತು. ನನಗೆ ಭಾಳ ದೊಡ್ಡ ಸಾಫ್ಟ್ವೇರ್ ಇದೆ, ನಾನು ದೇವರು ಕೊಟ್ಟಿರ್ತಕ್ಕಂಥ ಸಾಫ್ಟ್ವೇರ್ ಯಾವುದು ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ, ನನಗೆಲ್ಲ ಭಾಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಿರ್ತಕ್ಕಂಥ ಹೇಳಿರ್ತಕ್ಕಂಥ ಮೋದಿ ಸಾಹೇಬರು. ಈಗ ನಾವು ಯಾಕಾಗಲೇ ಪದೇ ಪದೇ ಮೋದಿ ಸಾಹೇಬ್ರಿಗೆ ಹೇಳ್ತೀವಿ ಅಂತಂದರೆ, ಯಾವುದೇ ಇಶ್ಯೂಗಳು ಬಂದಾಗ ಅವರು ಇದ್ರ ಹೊರಗಡೆ ಉಳ್ಕೊಂಡ್ಬಿಡ್ತಾರೆ. ಈಗ ರೇಟ್ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ. ಬೇರೆ ಸರ್ಕಾರಗಳು ರೇಟ್ ಜಾಸ್ತಿ ಆದರೆ ಅದೇ BJP ಅವ್ರು ಬಂದು ಮುಖ ಬೈತಾರೆ. ಇವೆಲ್ಲ ರಿಯಲಿಸ್ಟಿಕ್ ಆಗಿ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ನೋಡಬೇಕಾಗಿದೆ. ಬಟ್ ಈ ಸಂದರ್ಭದಲ್ಲಿ ವಾರ್ ಆಗುತ್ತಂತ ಗುರ್ತಿದೆ, ವಾರ್ ನಡೀತದಂತನೂ ಮಾಹಿತಿ ಇದೆ. ಸೊ ಕೇಂದ್ರ ಸರ್ಕಾರ ಏನು ಪ್ರಿಕಾಷನ್ ತೊಗೊಂಡಿರ್ತಕ್ಕಂಥದ್ದು ಒಬ್ಬ ಮಿನಿಸ್ಟ್ರು ಬಂದು ಹೇಳ್ತಾ ಇಲ್ಲ. ವಾಟ್ ಈಸ್ ಅ ಪ್ರಿಕಾಷನ್ ಟೇಕನ್ ಬೈ ಎನಿ ಸೆಂಟ್ರಲ್ ಗೌರ್ಮೆಂಟ್ ಲೀಡರ್? ಮೋದಿ ಸಾಹೇಬರು ಆಲ್ರೆಡಿ ಕೇರಳಕ್ಕೆ ಹೋಗಿ ಆಲ್ರೆಡಿ ಎಲೆಕ್ಷನ್ನು ಅದು ಫ್ಲಾಗ್ ಹಿಡ್ಕೊಂಡು ಹಿಂಗೆ ತಿರುಗಾಡ್ಸೋದು ಅದೇ ಚಾಲು ಆಗಿದೆ. ಅದು ಒಂದೇ ಮೆಟ್ರೋ ಟ್ರೈನ್ 4 ಬಾರ್ ಅದೇ ಹಿಂಗೆ ಫ್ಲಾಗ್ ಹಿಡ್ಕೊಳ್ಳೋದು 4 ಬಾರಿ ತಿರುಗಾಡ್ಸೋದು. ಆ ರೈಲ್ವೆ ಮಿನಿಸ್ಟ್ರೇ ಹೋಗೋದಿಲ್ಲ. ಯಾವುದೇ ಒಂದೇ ಭಾರತ್ ಕಾರ್ಯಕ್ರಮಕ್ಕೆ ಇವರೇ ಹೋಗ್ತಾರೆ. ಈಗ ನೋಡಿ, ದಯಮಾಡಿ ಅದೇ ಮಾಧ್ಯಮದಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಹೇಳ್ತಾ ಇದೆ, ಈಗ ಹೆಂಗಿದ್ರು ಚುನಾವಣೆ ಇದೆ, 24 ತಾಸು ಅವ್ರನ್ನೇ ನಾವು ನೋಡಬೇಕು. ನೀವು ದಯಮಾಡಿ 24 ತಾಸು ಅವ್ರನ್ನೇ ತೋರಿಸ್ರಿ. ಈ ದೇಶದ ಪ್ರಗತಿ ಬಗ್ಗೆ, ಈ ದೇಶದ ಜಿಯೋ ಪೊಲಿಟಿಕಲ್ ಸಿಚುವೇಶನ್ಸ್ ಬಗ್ಗೆ ಭಾಳ ಅದ್ಭುತವಾಗಿ ಮಾತನಾಡ್ತಾರೆ. ಅದನ್ನು ನೋಡ್ಬಿಟ್ಟು ಯಂಗರ್ ಜನ್ರೇಷನ್ ಅದನ್ನು ಕಲಿಬೇಕು. ನೀವು ಅವ್ರನ್ನೇ ದಯವಿಟ್ಟು ತೋರಿಸಿ, 24 ತಾಸು ಅವ್ರನ್ನ ತೋರಿಸ್ಬೇಕಂತ ಮನವಿ ಮಾಡ್ಕೊಳ್ತೀವಿ ಸರ್. ಜನರಲಿ ಅಬೌಟ್ ಡೆವಲಪ್ಮೆಂಟ್ ಬಗ್ಗೆ ಅಥವಾ ಈ ಬಜೆಟ್ ಬಗ್ಗೆ ಕರೆದಿರಬೇಕು. ಸೊ ಅದಕ್ಕೆ ನನಗೂ ಕರೆದಿದೆ, ನಾನು ಹೋಗ್ತಾ ಇದ್ದೇನೆ, ಅಟೆಂಡ್ ಮಾಡ್ತಾ ಇದ್ದೇನೆ. ಅಲ್ಲ, ಡೆವಲಪ್ಮೆಂಟ್ ಬಗ್ಗೆ ಆಯ್ದ ಸಚಿವರನ್ನು ಮಾತ್ರ ಯಾಕೆ ಕರೆದಿದ್ದಾರೆ ಸರ್? ಇರ್ಬೋದು ರೀ, ಪರ್ಟಿಕ್ಯುಲರ್ ಆಗಿ ಆ ಇಲಾಖೆಗಳ ಬಗ್ಗೆ ಏನೇನು ವಿಚಾರ ಇದ್ದರೆ ಕರೆದಿರ್ತಾರೆ. ಅಲ್ಲ, ಈಗ ಗ್ಯಾಸಿನ ತೊಂದರೆ ಇರ್ತಕ್ಕಂಥದ್ದು ಇಡೀ ಎಲ್ಲ ದೇಶದಲ್ಲಿದೆ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ. ಬಟ್ ಅದನ್ನು ಡಿನೇ ಮಾಡ್ತಾ ಇದ್ದಾರಲ್ಲ, ಎಲ್ಲ ದೇಶದಲ್ಲಿ ಸಮಸ್ಯೆ ಇದೆ. ಆಬ್ವಿಯಸ್ಲಿ ವಿ ಆರ್ ಡಿಪೆಂಡಿಂಗ್ ಆನ್ ಅದರ್ ಕಂಟ್ರೀಸ್. ಡಿಪೆಂಡೆನ್ಸಿ ಕಮ್ಮಿ ಆಗಬೇಕಾಗಿತ್ತು. ನನಗೆ ಭಾಳ ದೊಡ್ಡ ಸಾಫ್ಟ್ವೇರ್ ಇದೆ, ನಾನು ದೇವರು ಕೊಟ್ಟಿರ್ತಕ್ಕಂಥ ಸಾಫ್ಟ್ವೇರ್ ಯಾವುದು ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ, ನನಗೆಲ್ಲ ಭಾಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಿರ್ತಕ್ಕಂಥ ಹೇಳಿರ್ತಕ್ಕಂಥ ಮೋದಿ ಸಾಹೇಬರು. ಈಗ ನಾವು ಯಾಕಾಗಲೇ ಪದೇ ಪದೇ ಮೋದಿ ಸಾಹೇಬ್ರಿಗೆ ಹೇಳ್ತೀವಿ ಅಂತಂದರೆ, ಯಾವುದೇ ಇಶ್ಯೂಗಳು ಬಂದಾಗ ಅವರು ಇದ್ರ ಹೊರಗಡೆ ಉಳ್ಕೊಂಡ್ಬಿಡ್ತಾರೆ. ಈಗ ರೇಟ್ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ. ಬೇರೆ ಸರ್ಕಾರಗಳು ರೇಟ್ ಜಾಸ್ತಿ ಆದರೆ ಅದೇ BJP ಅವ್ರು ಬಂದು ಮುಖ ಬೈತಾರೆ. ಇವೆಲ್ಲ ರಿಯಲಿಸ್ಟಿಕ್ ಆಗಿ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ನೋಡಬೇಕಾಗಿದೆ. ಬಟ್ ಈ ಸಂದರ್ಭದಲ್ಲಿ ವಾರ್ ಆಗುತ್ತಂತ ಗುರ್ತಿದೆ, ವಾರ್ ನಡೀತದಂತನೂ ಮಾಹಿತಿ ಇದೆ. ಸೊ ಕೇಂದ್ರ ಸರ್ಕಾರ ಏನು ಪ್ರಿಕಾಷನ್ ತೊಗೊಂಡಿರ್ತಕ್ಕಂಥದ್ದು ಒಬ್ಬ ಮಿನಿಸ್ಟ್ರು ಬಂದು ಹೇಳ್ತಾ ಇಲ್ಲ. ವಾಟ್ ಈಸ್ ಅ ಪ್ರಿಕಾಷನ್ ಟೇಕನ್ ಬೈ ಎನಿ ಸೆಂಟ್ರಲ್ ಗೌರ್ಮೆಂಟ್ ಲೀಡರ್? ಮೋದಿ ಸಾಹೇಬರು ಆಲ್ರೆಡಿ ಕೇರಳಕ್ಕೆ ಹೋಗಿ ಆಲ್ರೆಡಿ ಎಲೆಕ್ಷನ್ನು ಅದು ಫ್ಲಾಗ್ ಹಿಡ್ಕೊಂಡು ಹಿಂಗೆ ತಿರುಗಾಡ್ಸೋದು ಅದೇ ಚಾಲು ಆಗಿದೆ. ಅದು ಒಂದೇ ಮೆಟ್ರೋ ಟ್ರೈನ್ 4 ಬಾರ್ ಅದೇ ಹಿಂಗೆ ಫ್ಲಾಗ್ ಹಿಡ್ಕೊಳ್ಳೋದು 4 ಬಾರಿ ತಿರುಗಾಡ್ಸೋದು. ಆ ರೈಲ್ವೆ ಮಿನಿಸ್ಟ್ರೇ ಹೋಗೋದಿಲ್ಲ. ಯಾವುದೇ ಒಂದೇ ಭಾರತ್ ಕಾರ್ಯಕ್ರಮಕ್ಕೆ ಇವರೇ ಹೋಗ್ತಾರೆ. ಈಗ ನೋಡಿ, ದಯಮಾಡಿ ಅದೇ ಮಾಧ್ಯಮದಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಹೇಳ್ತಾ ಇದೆ, ಈಗ ಹೆಂಗಿದ್ರು ಚುನಾವಣೆ ಇದೆ, 24 ತಾಸು ಅವ್ರನ್ನೇ ನಾವು ನೋಡಬೇಕು. ನೀವು ದಯಮಾಡಿ 24 ತಾಸು ಅವ್ರನ್ನೇ ತೋರಿಸ್ರಿ. ಈ ದೇಶದ ಪ್ರಗತಿ ಬಗ್ಗೆ, ಈ ದೇಶದ ಜಿಯೋ ಪೊಲಿಟಿಕಲ್ ಸಿಚುವೇಶನ್ಸ್ ಬಗ್ಗೆ ಭಾಳ ಅದ್ಭುತವಾಗಿ ಮಾತನಾಡ್ತಾರೆ. ಅದನ್ನು ನೋಡ್ಬಿಟ್ಟು ಯಂಗರ್ ಜನ್ರೇಷನ್ ಅದನ್ನು ಕಲಿಬೇಕು. ನೀವು ಅವ್ರನ್ನೇ ದಯವಿಟ್ಟು ತೋರಿಸಿ, 24 ತಾಸು ಅವ್ರನ್ನ ತೋರಿಸ್ಬೇಕಂತ ಮನವಿ ಮಾಡ್ಕೊಳ್ತೀವಿ.